ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ವಿ. ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಸಮಾನತೆಯ ಹಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಅದರ ಮುಂದುವರೆದ ಭಾಗವಾಗಿ ನಾವು ಉಳಿದ ಮೂಲಭೂತ ಹಕ್ಕುಗಳನ್ನು ನಾವು ಚರ್ಚೆಗೆ ಒಳಪಡಿಸಬೇಕಾಗಿದೆ. ಸೊ ಈಗಾಗಲೇ ನಿಮ್ಗೆ ನನ್ನ ಪರಿಚಯ ಆಗಿದೆ ಅನ್ಕೊಳ್ತೀನಿ. ನನ್ನ ಹೆಸರು ವನಜಾ ಅಂತ ಅಂದ್ಬಿಟ್ಟು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಮ ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರಬಹುದಾದಂತಹ ಈ ಮೂಲಭೂತ ಹಕ್ಕುಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾವು ಇವತ್ತು ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಚರ್ಚೆಗೆ ಅಥವಾ ಅಧ್ಯಯನ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರಬೇಕು, ಸ್ವಾತಂತ್ರ್ಯ ಅಥವಾ ಸಮಾನತೆಯಂತಹ ಪರಿಕಲ್ಪನೆಗಳು ನಮ್ಗೆ ಬಹಳ ಒಂದು ಹೊಸ ವಿಷಯಗಳಾಗಿತ್ತು. ಬ್ರಿಟಿಷರ ಒಂದು ದಬ್ಬಾಳಿಕೆಗೆ ಒಳಪಟ್ಟಂತಹ, ಅವರ ಸಾಮ್ರಾಜ್ಯಶಾಹಿ ಧೋರಣೆಗೆ ಒಳಪಟ್ಟಂತಹ ನಮಗೆ ಸ್ವಾತಂತ್ರ್ಯ ಮತ್ತೆ ಹಕ್ಕುಗಳು ಅನ್ನುವಂತಹದ್ದನ್ನ ಅನುಭವಿಸೋದಿಕ್ಕೆ ನಮ್ಗೆ ನಮ್ಮ ಸಂವಿಧಾನ ಅವಕಾಶ ಮಾಡಿಕೊಟ್ಟಿರುವಂತಹದ್ದು ಬಹಳ ಮಹತ್ವದ ಮತ್ತೆ ಪ್ರಮುಖದ ಸಂಗತಿಯಾಗಿದೆ. ಅದನ್ನ ಈಗಾಗಲೇ ನಿಮ್ಗೆ ಕಳೆದ ತರಗತಿಯಲ್ಲಿ ನಾನು ಹೇಳಿದ್ದೀನಿ, ಯಾಕೆ ನಮ್ಗೆ ಹಕ್ಕುಗಳು ಮಹತ್ವದ್ದು ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ನಮ್ಗೆ ಪ್ರಮುಖವಾಗಿ ನಾವು ನೋಡುವಂತಹ ಹಕ್ಕು ಅಂತಂದ್ರೆ ರೈಟ್ ಟು ಫ್ರೀಡಮ್. ರೈಟ್ ಟು ಫ್ರೀಡಮ್ ಅನ್ನುವಂತಹದ್ದು ಇದು ವ್ಯಕ್ತಿ ಸ್ವಾತಂತ್ರ್ಯವನ್ನ ಆಧಾರವಾಗಿಟ್ಕೊಂಡು ಅದ್ರ ಮೇಲೆ ಹೆಚ್ಚು ತನ್ನ ಗಮನವನ್ನ ಕೇಂದ್ರೀಕರಿಸುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ನಿಮ್ಮ 19ನೇ ವಿಧಿಯಿಂದ ಹಿಡಿದು 22 ವಿಧಿಗಳು, ಸಂವಿಧಾನದ 19ನೇ ವಿಧಿಯಿಂದ ಹಿಡಿದು 22 ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಇರೋದನ್ನ ನೋಡ್ತೀವಿ. ಆ ಕಾರಣಕ್ಕೆ ಈ 4 ವಿಧಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯದ ಒಂದು ಚಾರ್ಟರ್ ಅಂತ ಕರಿತಾ ಹೋಗ್ತೀವಿ. ವ್ಯಕ್ತಿ ಸ್ವಾತಂತ್ರ್ಯದ ಚಾರ್ಟರ್ ಅಂತ ಕರಿತಾ ಹೋಗ್ತೀವಿ. ಮತ್ತೆ ಇಲ್ಲಿ 19ನೇ ವಿಧಿ ಅನ್ನುವಂತಹದ್ದು ಬಹಳ ಮಹತ್ವದ್ದಾಗಿದೆ. ಯಾಕೆ ಅಂತಂದ್ರೆ ಇದು ಪ್ರಮುಖವಾಗಿ 19ನೇ ವಿಧಿ ಒಂದೇ 6 ಸ್ವಾತಂತ್ರ್ಯಗಳನ್ನ ಒಳಗೊಂಡಿದೆ. ಈಗಾಗಲೇ 44ನೇ ತಿದ್ದುಪಡಿ ಮೂಲಕ ಒಂದು ನಾವೇನ್ ಮಾಡಿದೀವಿ ಅಂತಂದ್ರೆ ಮೊದಲು 7 ಸ್ವಾತಂತ್ರ್ಯದ ಹಕ್ಕಿತ್ತು. ಬಟ್ ಅಮೆಂಡ್ಮೆಂಟಿನ ಮೂಲಕ ನಾವೇನಾಯ್ತು ಅಂದ್ರೆ ಆಸ್ತಿಯ ಹಕ್ಕನ್ನ ನಾವು ತೆಗೆದಾಕಿರುವಂತಹದನ್ನ ನೋಡ್ತಾ ಹೋಗ್ಬೋದು. ಇಲ್ಲಿ 19ನೇ ವಿಧಿ ಪ್ರಮುಖವಾಗಿ 6 ರೀತಿಯ ಸ್ವಾತಂತ್ರ್ಯಗಳನ್ನ ಒಳಗೊಂಡಿದೆ. ಅದಕ್ಕೋಸ್ಕರ ಅದನ್ನ ನಾವೇನಂತ ಕರಿತೀವಿ, ಲೈಫ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಲೈಫ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್. ಡಿಯರ್ ಸ್ಟೂಡೆಂಟ್ಸ್, ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದ right to equality. Right to equality. Let us be discussing about the another 5 fundamental rights. That is one of the important fundamental right, that is right to freedom. That is right to freedom. So right to freedom is necessary for the development of individual. Right to freedom is necessary for the individual development. Article 19 to 22. Article 19 to 22 related to right to freedom. Related to right to freedom. These 4 acts considered as a individual freedom charter. Individual freedom charter. And it is also considered spinal cord of the fundamental rights. And it is also considered spinal cord of the fundamental rights. Article 19 is very important. Article 19 is very important because it insists 6 type of freedom. 6 type of freedom. So that's why Article 19 is also considered life and soul of the Constitution. Life and soul of the Constitution. Article 19, the main freedom is right to freedom. Right to freedom of speech and expression. Right to freedom of speech and expression. Then second one is assembly. Third one is association. Fourth one is movement.
third one is residency, and sixth one is profession. Sixth one is profession. Right to speech and expression, assembly right, association, movement, residency, and profession. These are the 6 important freedom, right to freedom. ಸೊ ವಿದ್ಯಾರ್ಥಿಗಳೇ, 19ನೇ ವಿಧಿ ನಮಗೆ ಯಾಕೆ ಮಹತ್ವದ್ದಾಗತ್ತೆ ಅಂತಂದ್ರೆ, ಯಾಕೆ ಅದನ್ನ ನಾವು ಪ್ರಮುಖವಾಗಿ ನೋಡ್ತೀವಿ ಅಂದ್ರೆ, ಪ್ರಮುಖವಾಗಿ ನಾವು 6 ರೀತಿಯ ಹಕ್ಕುಗಳನ್ನ ನೋಡ್ತೀವಿ. ಮೊದಲನೇದಾಗಿ ನಾವು ನೋಡುವಂತಹದ್ದು ವಾಕ್ ಮತ್ತೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ. ವಾಕ್ ಮತ್ತೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ. ಎರಡನೇದಾಗಿ ಸಭೆ ಸೇರುವ ಸ್ವಾತಂತ್ರ್ಯ. ಸಭೆ ಸೇರುವ ಸ್ವಾತಂತ್ರ್ಯ. ಮೂರನೇದಾಗಿ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಸ್ವಾತಂತ್ರ್ಯ. ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಸ್ವಾತಂತ್ರ್ಯ. ಮತ್ತೆ ನಾಲ್ಕನೇದಾಗಿ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ. ಐದನೇದಾಗಿ ಯಾವುದೇ ಭಾಗದಲ್ಲಿ ವಾಸಿಸುವ ಸ್ವಾತಂತ್ರ್ಯ. ಯಾವುದೇ ಭಾಗದಲ್ಲಿ ವಾಸಿಸುವ, ಫ್ರೀಡಮ್ ಟು ರಿಸೈಡ್ಸ್ ಅಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ. ಆರನೇದಾಗಿ ಯಾವುದೇ ಉದ್ಯೋಗ ಅಥವಾ ವೃತ್ತಿಯನ್ನ, ಆಕ್ಯುಪೇಷನ್ಗೆ ಸಂಬಂಧಪಟ್ಟಾಗೆ ನೋಡಿ. ಇಷ್ಟು ರೈಟ್ಗಳನ್ನ ನೋಡ್ತಾ ಹೋದಾಗ ನಿಮ್ಗೆ ಪ್ರಮುಖವಾಗಿ ನಾವು ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಿರ್ಬೋದು, ಅಥವಾ ನಾವು ಸಭೆ ಸೇರುವಂತಹದ್ದಿರ್ಬೋದು, ನಮ್ಮದೇ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸ್ಕೊಳ್ಳುವಂತಹದ್ದಿರ್ಬೋದು, ಸ್ವತಂತ್ರವಾಗಿ ನಾವು ಈ ದೇಶದ ಯಾವುದೇ ಭೂಭಾಗಕ್ಕೆ ಓಡಾಡುವಂತಹ ಈ ಎಲ್ಲಾ ಅವಕಾಶಗಳನ್ನ ನಮ್ಗೆ 19ನೇ ವಿಧಿ ಕಲ್ಪಿಸ್ಕೊಟ್ಟಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮಗೆ ಇದು ಆ ಕಾರಣಕ್ಕೆ ನಮ್ಗೆ ಇದನ್ನ ಲೈಫ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಆರ್ಟಿಕಲ್ 20. Article 20, it gives the protection with respect to conviction for offense. It gives the protection with respect to conviction for offense. So ಇಲ್ಲಿ ನಿಮಗೆ 20ನೇ ವಿಧಿಯು ಅಪರಾಧಿಗೆ ಅಪರಾಧ ಮಾಡಿದ ಸಮಯದಲ್ಲಿದ್ದಂತಹ ಕಾನೂನಿನ ಅನ್ವಯ ಶಿಕ್ಷೆ ಕೊಡಬೇಕು ಅನ್ನೋ ಮಾತನ್ನ ಹೇಳುತ್ತೆ. ಅಪರಾಧಿಗೆ ಅಪರಾಧ ಮಾಡಿದ ಸಮಯದಲ್ಲಿ ಇರುವ ಕಾನೂನಿನ ಅನ್ವಯ ಶಿಕ್ಷೆ ಕೊಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಆರ್ಟಿಕಲ್ 21, ಫ್ರೀಡಮ್ ಆಫ್ ಆರ್ಟಿಕಲ್ 21, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಇದು ವ್ಯಕ್ತಿಯ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ, ವ್ಯಕ್ತಿಯ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಾನೂನು ಬಾಹಿರವಾಗಿ ಕಸ್ಕೊಳ್ಳೋದಿಕ್ಕೆ ಬರಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗುತ್ತೆ. ಅಂದ್ರೆ ಸೊ ಇಲ್ಲಿ ನಿಮಗೆ ಒಬ್ಬ ಇಂಡಿವಿಜುವಲ್ ಇದಕ್ಕೆ ಲಿಬರ್ಟಿಗೆ ಸಂಬಂಧಪಟ್ಟ ಹಾಗೆ ಅದು ಅಪರಾಧಿ ಆಗಿರ್ಬೋದು, ಅದಕ್ಕೆ ಅನುಗುಣವಾಗಿ ಕಾನೂನುಬದ್ಧವಾಗಿ ನಾವು ಹೇಗೆ ಅವನಿಗೆ ರಕ್ಷಣೆಯನ್ನ ಕೊಡಬಹುದು, ಮತ್ತೆ ಅದನ್ನ ನಾವು ಅದಕ್ಕೆ ಸಂಬಂಧಪಟ್ಟಾಗೆ ಇರುವಂತಹ ಕ್ರಮಗಳನ್ನ ನಾವು ಈ ವಿಧಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆರ್ಟಿಕಲ್ 21A, ಆರ್ಟಿಕಲ್ 21A ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ರೈಟ್ ಟು ಎಲಿಮಿನೇಟರಿ ಎಜುಕೇಶನ್. ರೈಟ್ ಟು ಎಲಿಮಿನೇಟರಿ ಎಜುಕೇಶನ್ ಬಗ್ಗೆ ನಾನು ಹೇಳಿಲ್ಲ, ಬಟ್ ಅದನ್ನ ಆಡ್ ಮಾಡ್ಕೋಬಹುದು. ಮತ್ತೆ ಆರ್ಟಿಕಲ್ 22, ಪ್ರೊಟೆಕ್ಷನ್ ಎಗೇನೆಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸ್. ಪ್ರೊಟೆಕ್ಷನ್ ಎಗೇನೆಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸ್. 22ನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ, ವ್ಯಕ್ತಿಯನ್ನ ನಿರಂಕುಶವಾಗಿ ಅಥವಾ ಮನಸ್ಸೋ ಇಚ್ಛೆ ಅರೆಸ್ಟ್ ಮಾಡಿ ಬಂಧನದಲ್ಲಿ ಇಡೋ ಹಾಗಿಲ್ಲ. ಎಸ್, ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಒಂದು ಕಾರ್ಯಾಚರಣೆಯಿಂದ ಸಂವಿಧಾನ ಹೇಗೆ ನಮಗೆ ರಕ್ಷಣೆಯನ್ನ ಕೊಡುತ್ತೆ, ನಮ್ಮ ಮನಸ್ಸಿಗೆ ಬಂದಾಗ ಯಾರು ಬೇಕಾದ್ರೂ ಅರೆಸ್ಟ್ ಮಾಡೋದಿಕ್ಕೆ ಬರಲ್ಲ ಅನ್ನುವಂತಹದ್ದು, ನಿರಂಕುಶವಾದಂತಹ ದಸ್ತಗಿರಿ ಮಾಡೋಕ್ ಬರಲ್ಲ ಅನ್ನುವಂತಹ ಮಾತನ್ನ, ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣಗಳನ್ನ ವಾರಂಟಿ ಕೊಡ್ಬೇಕಾಗತ್ತೆ, ಮತ್ತೆ ವಕೀಲರ ಸಲಹೆಯನ್ನ ಪಡೆಯೋದನ್ನ ನಿರಾಕರ್ಷಣೆ ಮಾಡದೇ ಇರೋ ಅವಕಾಶ ಮಾಡಿಕೊಟ್ಟಿದೆ. ಮತ್ತೆ ಬಂಧಿಸಲ್ಪಟ್ಟಂತಹ ವ್ಯಕ್ತಿಯನ್ನ 24 ಗಂಟೆಯ ಒಳಗೆ ಅವನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ, ಈ ತರದ ಕೆಲವು ಕಾನೂನುಗಳು ಇರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಹೀಗೆ ನಮ್ಗೆ 20, 21, 22ನೇ ಕಾನೂನುಗಳು ಅಪರಾಧಿಗೆ ಸಂಬಂಧಪಟ್ಟಂತಹ ಒಂದು
ಅವನ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಕಾನೂನಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ರೈಟ್ ಟು ಎಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ರೈಟ್ ಟು ಎಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. Article 23 and 24. Article 23 and 24 related to right to against exploitation. Right to against exploitation. These rights give the protection to women. These rights protect the beggar system. These rights is helpful to ವುಮೆನ್ ಎಂಪವರ್ಮೆಂಟ್. ಇಲ್ಲಿ ನಿಮ್ಗೆ ಶೋಷಣೆಯ ವಿರುದ್ಧದ ಹಕ್ಕು. ವಿದ್ಯಾರ್ಥಿಗಳೇ, ನಮ್ಗೆ ಗೊತ್ತಿದೆ ಭಾರತದಲ್ಲಿ ಒಂದು ಸಾಮ್ರಾಜ್ಯಶಾಹಿ ಇರ್ಬೋದು ಅಥವಾ ಒಂದು ಉಳಿಗಮಾನ್ಯ ಪದ್ಧತಿಯ ಅಡಿಯಲ್ಲಿ ನಾವು ಎಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸಿರುವಂತಹದ್ರ ಪರಿಕಲ್ಪನೆ ನಮ್ಗಿದೆ. ಅದನ್ನ ನಿವಾರಣೆ ಮಾಡೋಕ್ಕೋಸ್ಕರ ನಮ್ಗೇನಾಗಿದೆ ಅಂತಂದ್ರೆ 23 ಮತ್ತೆ 24ನೇ ವಿಧಿಗಳು 2 ಹಕ್ಕುಗಳನ್ನ ನಮ್ಗೆ ಕೊಟ್ಟಿದೆ. ಯಾವುದರ ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ ಅಂತಂದ್ರೆ, ಸೊ ಶೋಷಣೆಯ ವಿರುದ್ಧ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಕೊಟ್ಟಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. 23ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ ಅನ್ನೋ ಪದವನ್ನ ಯೂಸ್ ಮಾಡ್ತಾ ಹೋಗುತ್ತೆ. 23ನೇ ವಿಧಿ ಅನ್ನುವಂತಹದ್ದು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ರಕ್ಷಿಸಿ, ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ರಕ್ಷಿಸಿ ಅವನನ್ನ ಶೋಷಣೆಯ ವಿರುದ್ಧ ರಕ್ಷಣೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಶೋಷಣೆ ಆಗದೆ ಇರೋ ಹಾಗೆ ರಾಜ್ಯ ನೋಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಇಲ್ಲಿ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ ಅನ್ನುವಂತಹ ಪದವನ್ನ ಬಳಸುತ್ತೆ, ಬೇಗಾರ್ ಅನ್ನುವಂತಹ ಪದವನ್ನ ಬಳಸ್ತಾ ಹೋಗ್ತೀವಿ. ಬಲವಂತದ ದುಡಿಮೆ ಅನ್ನುವಂಥದ್ದು, ಫೋರ್ಸ್ಡ್ ಲೇಬರ್, ಇವೆಲ್ಲವನ್ನು ನಾವೇನಾಗಿದೆ ಅಂತಂದ್ರೆ ಈ ಆಕ್ಟ್ ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ಮತ್ತೆ ಇದರಿಂದ ನಮ್ಗೆ ಇದರ ರಕ್ಷಣೆಯನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಗುಲಾಮಗಿರಿ ಅನ್ನುವಂತಹ ಪದ, ಇಲ್ಲಿ ಏನಂತೆ ಸ್ಲೇವರಿಗೆ ಪರ್ಯಾಯವಾಗಿ ನಾವು ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ ಅನ್ನುವಂತಹ ಪದವನ್ನ ವಿಶಾಲ ಅರ್ಥದಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಇಲ್ಲಿ ಅನೈತಿಕ ಮತ್ತೆ ಇತರ ಉದ್ದೇಶಗಳಿಗೆ ಮಹಿಳೆಯರನ್ನ, ಮಕ್ಕಳನ್ನ, ಬಲಹೀನರನ್ನ ಎಕ್ಸ್ಪ್ಲಾಯ್ಟ್ ಮಾಡೋ ಹಾಗಿಲ್ಲ ಅನ್ನುವಂತಹ ಪದವನ್ನ ಹೇಳ್ತಾ ಹೋಗುತ್ತೆ. ಸೊ ಹೀಗೆ ನಮ್ಗೆ ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ 23ನೇ ವಿಧಿ ಹೇಗೆ ನಿಮ್ಗೆ ದೇವದಾಸಿ ಇರ್ಬೋದು, ಬಲವಂತದ ದುಡಿಮೆಯನ್ನ ನಿಷೇಧಿಸುತ್ತೆ ಅಂತ ಹೇಳೋದನ್ನ ನೋಡ್ತೀವಿ. ಆರ್ಟಿಕಲ್ 24 prohibits the employment of children below the age of 14 years in any factory, mines or other activities like other constructive activities for our railways. So ಇಲ್ಲಿ ನಮಗೆ 24ನೇ ವಿಧಿ ಏನ್ ಮಾಡುತ್ತೆ ಅಂತಂದ್ರೆ 14 ವರ್ಷದ ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕಾರ್ಖಾನೆ ಇರ್ಬೋದು, ಗಣಿ ಇರ್ಬೋದು ಅಥವಾ ಬೇರೆ ಒಂದು ಅಪಾಯ ಉಂಟು ಮಾಡುವಂತಹ ಸ್ಥಳಗಳಲ್ಲಿ ಕೆಲಸ ಮಾಡೋದಿಕ್ಕೆ ನೇಮಕ ಮಾಡ್ಕೋಬಾರ್ದು ಅನ್ನುವಂತಹ ಒಂದು ನಿಬಂಧನೆಯನ್ನ ಹೇಳುತ್ತೆ. ಈಗ ನಮ್ಗೆ ಮಕ್ಕಳಿಗೆ ಮತ್ತೆ ಬಲಹೀನರಿಗೆ, ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಈ ಹಕ್ಕು ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಪ್ರಮುಖವಾದಂತಹ ಒಂದು ಹಕ್ಕಾಗಿರುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. Then another one of the important right, freedom of religion. Freedom of religion. We know our country is secular state, secular country, but at the same time our constitutions provide religious freedom, or freedom of religion. But there is no connection between secularism and freedom of religion. Both are different. Article 25, 26, 27 and 28 related to freedom of religion. So Article 25, it mentioned one word, that freedom of consciousness. Article 25, freedom of consciousness and freedom profession and freedom of practice and propagation of religion. So Article 25, it provides individual to follow their consciousness. They are free from professions, their practice and propagation of any religion according to themselves. ವಿದ್ಯಾರ್ಥಿಗಳೇ, ನಿಮಗೆ ಇದರಲ್ಲಿ ನಾವು ಮತ್ತೊಂದು ಪ್ರಮುಖವಾದಂತಹ
ಹಕ್ಕು ಅಂತಂದ್ರೆ ಧಾರ್ಮಿಕ ಹಕ್ಕು. ಧಾರ್ಮಿಕ ಹಕ್ಕು ಅನ್ನುವಂತಹದನ್ನ ನೋಡ್ತೀವಿ. ಒಂದು ಕಡೆ ನಮ್ದು ಜಾತ್ಯತೀತ ರಾಷ್ಟ್ರ, ಆದ್ರೆ ಮತ್ತೊಂದು ಕಡೆ ನಮ್ಮ ಸಂವಿಧಾನ ನಮಗೆ ಧಾರ್ಮಿಕ ಹಕ್ಕನ್ನ ನೀಡಿರುವಂತಹದನ್ನ ನೋಡ್ತಾ ಹೋಗ್ತೀವಿ. ಆದ್ರೆ ಇವೆರಡರ ನಡುವೆ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ನಮ್ಗೆ ಧರ್ಮಕ್ಕೂ ಮತ್ತೆ ಜಾತ್ಯತೀತತೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಸಂವಿಧಾನದ 25, 26, 27 ಮತ್ತು 28ನೇ ವಿಧಿಗಳು ಈ ಧಾರ್ಮಿಕ ಹಕ್ಕಿನ ಬಗ್ಗೆ ಉಲ್ಲೇಖವನ್ನ, ಮಾಹಿತಿಯನ್ನ ಒಳಗೊಂಡಿರೋದನ್ನ ನೋಡ್ತಾ ಹೋಗ್ತೀವಿ. ನಮ್ಮ 25ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಸಂವಿಧಾನದ 25ನೇ ವಿಧಿ ಎಲ್ಲರಿಗೂ ಆತ್ಮಸಾಕ್ಷಿ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ ನೋಡಿ, ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಪ್ರಚಾರ ಮಾಡುವಂತಹದ್ದು. ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಇರ್ಬೋದು, ಪ್ರಚಾರ ಮಾಡುವಂತಹ ಅವಕಾಶ ಇರ್ಬೋದು, ಅನುಸರಿಸುವ ಸ್ವಾತಂತ್ರ್ಯವನ್ನ ನೀಡಿದೆ. ಪ್ರಚಾರ, ಅನುಸರಿಸುವ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಇವೆಲ್ಲವನ್ನು ಮಾಡುವಂತಹ ಅವಕಾಶವನ್ನ ಕೊಟ್ಟಿದೆ. ಆದ್ರೆ 1971ನಲ್ಲಿ ಸುಪ್ರೀಂ ಕೋರ್ಟು ಇದಕ್ಕೆ ಒಂದು ಕ್ಲಾಸ್ ಅನ್ನ ಹಾಕಿ 25(1) ಏನ್ ಹೇಳುತ್ತೆ ಅಂದ್ರೆ, ಅದನ್ನ ಮತಾಂತರಕ್ಕೆ ಅದನ್ನ ಬಳಸ್ಕೊಳ್ಳೋಕೆ ಬರಲ್ಲ ಅನ್ನುವಂತಹದ್ದು. ಪ್ರಚಾರ ಇರ್ಬೋದು, ಅಂದ್ರೆ ಇದನ್ನ ನಾವು ದುರುಪಯೋಗ ಪಡಿಸ್ಕೊಳ್ಳೋಕೆ ಬರಲ್ಲ ಅನ್ನುವಂತಹ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳೋದನ್ನ ನೋಡ್ತಾ ಹೋಗ್ತೀವಿ. ದೆನ್ 26ನೇ ವಿಧಿ, ಆರ್ಟಿಕಲ್ 26. So it focusing on institution, religious institution and charitable institutions. So the right to form and maintain institution for religious and charitable intent. Article 27, according to these act, there can be no taxes. There can be no taxes. The proceeds of which are directly used for the promotions and maintenance of any particular religion or religious denomination. Article 27, there can be no taxes, proceeds of which are directly used for the promotions or maintenance of any particular religion and religious denomination. Article 28, it provides to attendance or religious instructions or religious worship in certain educational institution. Freedom as to attendance at religious instructions or religious worship in certain educational institutions. ವಿದ್ಯಾರ್ಥಿಗಳೇ, ನಮಗೆ 26ನೇ ವಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳುತ್ತೆ ಅಂತಂದ್ರೆ, ಧಾರ್ಮಿಕ ಸಂಸ್ಥೆಗಳು ತಮ್ಮ ವ್ಯವಹಾರವನ್ನ ಸ್ವತಂತ್ರವಾಗಿ ನಡೆಸುವಂತಹ ಅಧಿಕಾರವನ್ನ ಪಡ್ಕೊಂಡಿರೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಚರ ಮತ್ತೆ ಸ್ಥಿರ ಆಸ್ತಿಯನ್ನ ಕಾನೂನಿಗೆ ಅನುಸಾರವಾಗಿ ನೋಡ್ಕೊಳ್ಳುವಂತಹ ಅವಕಾಶ, ಸ್ವಾತಂತ್ರ್ಯ ಇದೆ. ಇನ್ನ 27ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಧರ್ಮ ಅಥವಾ ಧರ್ಮದ ಸಂಸ್ಥೆಯನ್ನ ಪೋಷಣೆ ಮಾಡೋದಿಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ಕೊಡಬೇಕು ಅಂತ ರಾಜ್ಯ ಒತ್ತಾಯ ಮಾಡೋದಿಕ್ಕೆ ಬರೋದಿಲ್ಲ. ಇನ್ ದ ನೇಮ್ ಆಫ್ ರಿಲಿಜಿಯನ್ ಇರ್ಬೋದು, ಅದರ ಮೇಲೆ ಟ್ಯಾಕ್ಸ್ ಅನ್ನ ಕೊಡ್ಬೇಕು ಅಂತ ಕೇಳೋಕೆ ಸ್ಟೇಟ್ಗೆ ಅವಕಾಶ ಇಲ್ಲ. ಆದರೆ ಸರ್ಕಾರದ ಧನ ಸಹಾಯದಿಂದ ನಡೆಯುವಂತಹ ಧರ್ಮ ಸಂಸ್ಥೆಗಳಿಗೆ ತಮ್ಮ ಧರ್ಮದ ವಿಷಯಗಳನ್ನ ಬೋಧಿಸಬಾರದು ಅನ್ನುವಂತಹದನ್ನ 28ನೇ ವಿಧಿ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಸರ್ಕಾರದ ಅನುದಾನದ ಮೂಲಕ ನಡೀತಾ ಇರುತ್ತೆ ಅಂದ್ರೆ, ಅಲ್ಲಿ ತಮ್ಮ ಧರ್ಮದ ವಿಷಯಗಳನ್ನ ಬೋಧಿಸೋದಿಕ್ಕೆ ಅವಕಾಶ ಕೊಡದೇ ಇರುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ಹೀಗೆ ನಿಮ್ಗೆ 25, 26, 27 ಮತ್ತೆ 28ನೇ ವಿಧಿಗಳು ಸಂಪೂರ್ಣವಾಗಿ ನಮ್ಗೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ, ಹಕ್ಕಿಗೆ ಸಂಬಂಧಪಟ್ಟಾಗೆ ಇರುವಂತಹ, ಅದರ ಸಂಸ್ಥೆಗಳ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಇರುವಂತಹ, ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಾಗೆ ಇರುವಂತಹ ಅವಕಾಶಗಳ ಬಗ್ಗೆ ನಮ್ಗೆ ಇದು ಬೆಳಕನ್ನ ಚೆಲ್ಲುತ್ತೆ. ಸೊ ನೆಕ್ಸ್ಟ್ ವಿ ಆರ್ focusing another right, that is cultural and fundamental rights. We know our country is multicultural, multi-language, multi-linguistic. So unity in diversity is our identity. That's why our constitution provides cultural and educational rights. Article 29 and 30, these two articles belongs to the cultural and educational rights. It protects the
interest of minority groups. It protects the interest of minority groups. Article 29. According to Article 29, it provides all citizen groups that resides in India having a distinct script the right to conserve their culture and language. All citizen groups, they have protect their script, the right to preserve their culture and language. Article 29(2), the state shall not deny admission into educational institutions maintained by it or those that receive aids from it to any person based on race, religion, caste, etc. This right is given to individuals and not any community. This is important. These rights is given to individual and not any community. ಸಾಂಸ್ಕೃತಿಕ ವಿದ್ಯಾರ್ಥಿಗಳೇ, ನಮ್ಗೆ ಗೊತ್ತಿರೋ ಹಾಗೆ ನಮ್ದು ವಿವಿಧ ಸಂಸ್ಕೃತಿಗಳನ್ನ ಹೊಂದಿರುವಂತಹ, ಬಹು ಸಂಸ್ಕೃತಿಯನ್ನ ಒಳಗೊಂಡಂತಹ ಸಂಪ್ರದಾಯ ಇರ್ಬೋದು, ಭಾಷೆ ಇರ್ಬೋದು, ನಮ್ಮ ಆಚಾರ ವಿಚಾರ ಇರ್ಬೋದು, ಇವೆಲ್ಲದರಲ್ಲಿ ನಾವು ವಿಭಿನ್ನತೆಯನ್ನ ಹೊಂದಿದೀವಿ. ಸೊ ನಮ್ಗೆ ಈ ಕಾರಣಕ್ಕೆ ನಮ್ಮ ಸಂವಿಧಾನ ನಮ್ಗೆ ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ಹಕ್ಕುಗಳನ್ನ ಕೊಡುವಂತಹದ್ರ ಮೂಲಕ ಈ ತರದ ಗುಂಪುಗಳು, ವಿಭಿನ್ನ ಹಿತಾಸಕ್ತಿಗಳನ್ನ ಹೊಂದಂತಹ ಅಲ್ಪಸಂಖ್ಯಾತರ ಗುಂಪುಗಳನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಅದರ ಭಾಷೆ ಇರ್ಬೋದು ಅಥವಾ ಅದರ ಬುಡಕಟ್ಟು ಇರ್ಬೋದು, ಜನಾಂಗದ ಸಂಸ್ಕೃತಿ ಇದನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಹಕ್ಕು ಬಹಳ ಪ್ರಮುಖವಾಗಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ನಮ್ಮ 29ನೇ ವಿಧಿಗೆ ಅನುಗುಣವಾಗಿ ಏನ್ ಹೇಳುತ್ತೆ ಅಂತಂದ್ರೆ, ದೇಶದ ಯಾವುದೇ ಒಂದು ಭಾಗದಲ್ಲಿ ನೆಲೆಸಿರುವಂತಹ ಪ್ರಜೆ ತಮ್ಮದೇ ಭಾಷೆ, ತಮ್ಮದೇ ಲಿಪಿ ಅಥವಾ ಸಂಸ್ಕೃತಿಯನ್ನ ಹೊಂದಿದ್ದರೆ ಅವುಗಳನ್ನ ರಕ್ಷಿಸುವ ಹಕ್ಕನ್ನ ಹೊಂದಿದ್ದಾರೆ. ನಾವು ಕರ್ನಾಟಕದವರು ಡೆಲ್ಲಿನಲ್ಲೋ, ಜಮ್ಮು ಕಾಶ್ಮೀರದಲ್ಲೋ, ಪಂಜಾಬಲ್ಲೋ ಇರ್ತೀವಿ ಅನ್ನೋದಾದರೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಲಿಪಿಯನ್ನ ಕಾಪಾಡ್ಕೊಳ್ಳುವಂತಹ ಅವಕಾಶ ನಮಗಿದೆ. ಆದರೆ ಇದನ್ನ ರಾಜ್ಯದ ಧನ ಸಹಾಯದಿಂದ ಪಡಿತಾ ಇರುವಂತಹ ವಿದ್ಯಾಸಂಸ್ಥೆಗಳು ಮಾಡೋದಿಕ್ಕೆ ಬರಲ್ಲ ಅನ್ನುವಂತಹ ಮಾತನ್ನ ಹೇಳುತ್ತೆ. ಇನ್ನು 30ನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ, ಈ ತರದ ಮೈನಾರಿಟಿ ಗ್ರೂಪ್ಸ್ ತಮ್ಮದೇ ಆಡಳಿತವನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ತಮ್ಮದೇ ವಿದ್ಯಾಭ್ಯಾಸ ಅಥವಾ ಶೈಕ್ಷಣಿಕ ಸಂಸ್ಥೆಗಳನ್ನ ರಚನೆ ಮಾಡ್ಕೋಬಹುದು ಅನ್ನುವಂತಹ ಮಾತನ್ನ ನಿಮ್ಮ ಆರ್ಟಿಕಲ್ 30 ಹೇಳ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಸೊ ನಮಗೆ ನಮ್ಮ ಭಾಷೆಯ ಆಧಾರದ ಮೇಲೆ, ನಮ್ಮ ಧರ್ಮದ ಆಧಾರದ ಮೇಲೆ ಅಥವಾ ನಮ್ಮ ಸಂಸ್ಕೃತಿಯ ಆಧಾರದ ಮೇಲೆ ನಾವು ಅಲ್ಪಸಂಖ್ಯಾತ ಸಂಸ್ಥೆಗಳನ್ನ ನಡೆಸ್ಕೊಳ್ಳುವಂತಹ ಅವಕಾಶಗಳನ್ನ ನಾವು ಹೊಂದಿರ್ತೀವಿ. ಆದರೆ ಇಲ್ಲೂ ಸಹ ಏನ್ ಹೇಳುತ್ತೆ, ಅಕಾರ್ಡಿಂಗ್ ಟು ಆರ್ಟಿಕಲ್ 30, ಆಲ್ ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಹ್ಯಾವ್ ದ ರೈಟ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಫ್ ದೇರ್ ಚಾಯ್ಸ್. But Article 30(2) it mention when granting aid to educational institution, the state should not when granting aid to educational institution but discriminates against any educational institution on the ground that it is under the management of minority, whether based on religion or language. The management of minority, whether based on religion or language. ಆದರೆ ಇಲ್ಲಿ ಇದೇನ್ ಹೇಳುತ್ತೆ ಅಂತ ಅನ್ನೋದಾದ್ರೆ, ಸರ್ಕಾರದ ಒಂದು 30ನೇ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆಗಿರುವಂತಹ ಸಂಸ್ಥೆಗಳನ್ನ ನಡೆಸ್ಕೊಳ್ಳೋದಿಕ್ಕೆ ಅವಕಾಶ ಕೊಡ್ತಾ ಹೋಗತ್ತೆ. ಆದರೆ ಇದಕ್ಕೆ ಅನುಗುಣವಾಗಿ ಕೆಲವೊಂದು ನಿಯಮಗಳನ್ನ ಇದು ಪಾಲನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ರಾಜ್ಯದಿಂದ ಅಂದ್ರೆ ಆ ತರ ನಡೆಯುವಂತಹ, ರಾಜ್ಯದ ಧನ ಸಹಾಯದಿಂದ ನಡೆಯುವಂತಹ ಈ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ಸಹ ತಾರತಮ್ಯವನ್ನ ಮಾಡೋದಿಕ್ಕೆ ಬರೋದಿಲ್ಲ, ನಿರಾಕರಣೆಗೆ ಒಳಪಡಿಸೋದಿಕ್ಕೆ ಬರೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹೀಗೆ ಅಲ್ಪಸಂಖ್ಯಾತರ ಅಥವಾ ವಿವಿಧ ಜನಾಂಗದ ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಮಗೆ ಈ ಹಕ್ಕುಗಳು, ಎಸ್ಪೆಷಲಿ ಈ ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ಹಕ್ಕುಗಳು ಬಹಳ ಉಪಯೋಗ ಆಗಿರುವಂತಹದ್ದನ್ನ ನೋಡ್ತಾ ಹೋಗ್ಬೋದು. ಬಟ್ ಈ ಇಷ್ಟು ಹಕ್ಕುಗಳನ್ನ ರಕ್ಷಣೆ ಮಾಡೋದಿಕ್ಕೆ, ಇದಕ್ಕೆಲ್ಲ ಪ್ರೊಟೆಕ್ಷನ್ ಕೊಡೋದಿಕ್ಕೆ ಇರುವಂತಹ ಮತ್ತೊಂದು ಪ್ರಮುಖವಾದಂತಹ ಹಕ್ಕು ಅಂತಂದ್ರೆ ರೈಟ್ ಟು
constitutional remedies. Right to constitutional remedies. Article 32. Article 32, it related to protection of the rights. Right to constitutional remedies. It related to issues of rights by Supreme Court. According to Ambedkar, Article 32 is very important part of the Constitution. According to Ambedkar, Article 32 is very important part of the Constitution, and he also told Article 32 is soul and art of the Constitution. It is soul and art of the Constitution. So Article 226. Article 226, issues of writs by High Court. Issues of writs by High Court. So through these writs, so many the important writs are there. The one is habeas corpus, mandamus, prohibition, certiorari, and quo warranto. Habeas corpus, mandamus, prohibition, certiorari, and quo warranto. These are important writs regarding the protection of fundamental rights. That's why we call Supreme Court is the guarantor or protector of the fundamental rights. Supreme Court is the guarantor or protector of the fundamental rights. ಸೊ ವಿದ್ಯಾರ್ಥಿಗಳೇ, ನಾನು ಹೇಳಿದೆ ಮೇಲಿನ 5 ಹಕ್ಕುಗಳು ನಮ್ಮ ಹಕ್ಕುಗಳನ್ನ, ನಮ್ಗಿರುವಂತಹ ಅವಕಾಶಗಳನ್ನ, ನಮ್ಗಿರುವಂತಹ ಸ್ವಾತಂತ್ರ್ಯದ ಬಗ್ಗೆ ತಿಳಿಸಿದ್ರೆ ಆ ಹಕ್ಕುಗಳನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು, ಶಾಸಕಾಂಗದ ಕಾನೂನಿಂದ ಇರ್ಬೋದು, ಆಡಳಿತದಿಂದ ಇರ್ಬೋದು, ಕಾರ್ಯಾಂಗದಿಂದ ಅದಕ್ಕೇನಾದ್ರೂ ಅಥವಾ ವ್ಯಕ್ತಿಗಳಿಂದ ಅದಕ್ಕೇನಾದ್ರೂ ಧಕ್ಕೆ ಉಂಟಾಗತ್ತೆ ಅನ್ನೋದಾದರೆ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಸಂವಿಧಾನದ 32ನೇ ವಿಧಿ ಅವಕಾಶ ಮಾಡಿಕೊಟ್ಟಿದೆ. ಇದನ್ನ ಸಂವಿಧಾನ ಪರಿಹಾರದ ಹಕ್ಕು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಈ 32ನೇ ವಿಧಿಗೆ ಸಂಬಂಧಪಟ್ಟಾಗೆ ಅಂಬೇಡ್ಕರ್ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಇದು ಸಂವಿಧಾನದ ಅತ್ಯಂತ ಪ್ರಮುಖವಾದಂತಹ ವಿಧಿ ಅಂತ ಯಾವ್ದಂತ ನನ್ನನ್ನು ಯಾರಾದ್ರೂ ಕೇಳಿದ್ರೆ ನಾನು ಅದನ್ನ 32ನೇ ವಿಧಿ ಅಂತ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾರೆ. ಯಾಕೆ ಆ ಮಾತು ಹೇಳ್ತಾರೆ ಅಂದ್ರೆ, ಬಹುಶಃ ಇಷ್ಟೂ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಥವಾ ಕಾಪಾಡ್ಕೊಳ್ಬೇಕು ಅನ್ನೋಂಥ ಅವಕಾಶವನ್ನ ನಾವು ಕೊಡ್ಲೇ ಇಲ್ಲ ಅನ್ನೋದಾದ್ರೆ ಆ ಹಕ್ಕುಗಳಿಗೆ ರಕ್ಷಣೆನೇ ಇರೋದಿಲ್ಲ. ಆ ಕಾರಣಕ್ಕೆ ಆ ಮಾತನ್ನ ಹೇಳ್ತಾರೆ. ಅದೇ ಅಂಬೇಡ್ಕರ್ ಹೇಳೋ ಹಾಗೆ ಇದನ್ನ ಸಂವಿಧಾನದ ಆತ್ಮ ಮತ್ತೆ ಹೃದಯ ಅಂತ ಕರಿತಾ ಹೋಗ್ತಾರೆ. ಸೊ ಇಲ್ಲಿ 32ನೇ ವಿಧಿ ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ರಿಟ್ಗಳ ಮೂಲಕ ಸುಪ್ರೀಂ ಕೋರ್ಟು ತನ್ನದೇ ಆದಂತಹ ಕೆಲವೊಂದು ರಿಟ್ಗಳನ್ನ ಹೊರಡಿಸುವಂತಹದ್ರ ಮೂಲಕ ನಮ್ಮ ಹಕ್ಕುಗಳಿಗೆ ರಕ್ಷಣೆಯನ್ನ ಕೊಡ್ತಾ ಹೋಗ್ಬೋದು. ಅದೇ ತರ 226ನೇ ವಿಧಿ ಪ್ರಕಾರ ಏನಾಗತ್ತೆ ಅಂದ್ರೆ, ಹೈಕೋರ್ಟು ಈ ಮೂಲಭೂತ ಹಕ್ಕುಗಳಿಗೆ ರಿಟ್ಟುಗಳನ್ನ ಮೂಲಕ ಸ್ವೀಕರಿಸಬಹುದು ಅಥವಾ ನಿರಾಕರಿಸುವಂತಹ ಅವಕಾಶಗಳನ್ನ ನಾವು ಕೊಟ್ಟಿರುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ಹೀಗೆ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಗೆ ಪ್ರಮುಖವಾಗಿರುವಂತಹ ರಿಟ್ ಅಂತಂದ್ರೆ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಇದು ವ್ಯಕ್ತಿಯನ್ನ ಕಾಪಾಡುವಂತಹ ಅಥವಾ ಯಾರಾದ್ರೂ ಒಬ್ರು ಪೊಲೀಸರು ಅಥವಾ ಇತರರ ಬಂಧನದಲ್ಲಿಟ್ಟಾಗ ಅವನನ್ನ ಕಾಪಾಡೋದಿಕ್ಕೆ ಹೇಬಿಯಸ್ ಕಾರ್ಪಸ್ ಅನ್ನುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಹೇಬಿಯಸ್ ಕಾರ್ಪಸ್ ಲಿಟ್ರಲಿ ಮೀನ್ಸ್ ಟು ಹ್ಯಾವ್ ಎ ಬಾಡಿ. Then mandamus literally means, mandamus means command. Mandamus means command. Then prohibition, writ of prohibition is issued only against judicial and quasi-judicial authority. Then certiorari. Certiorari is related to the concept of certiorari is one type of writ related to judicial and quasi-judicial power. Then quo warranto. It is related to public occupations, or it related to promotion aspect regarding the public employment. ಸೊ ಇಲ್ಲಿ ನಮ್ಗೆ ಹೇಬಿಯಸ್ ಕಾರ್ಪಸ್ ಅನ್ನುವಂತಹದ್ದು ವ್ಯಕ್ತಿ ಅಥವಾ ವ್ಯಕ್ತಿಯನ್ನ ಪೊಲೀಸರು ಅಥವಾ ಅವನನ್ನ ಬಂಧನದಲ್ಲಿಟ್ಟಾಗ ಅವನ ಬಂಧನಕ್ಕೆ ಒಳಪಟ್ಟಂತಹ ವ್ಯಕ್ತಿಯನ್ನ ಹಾಜರುಪಡಿಸೋದಿಕ್ಕೆ ಇರುತ್ತೆ. ಹೋದ್ರೆ ಮ್ಯಾಂಡಮಸ್ ಅನ್ನುವಂತಹದ್ದು ಅಧಿಕಾರಿ ಅಥವಾ ಸರ್ಕಾರದ ವ್ಯಕ್ತಿಯೊಬ್ಬನ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾದಾಗ ಅದನ್ನ ಸರಿಪಡಿಸೋದಿಕ್ಕೆ ನ್ಯಾಯಾಲಯಕ್ಕಿರುವಂತಹ ಅವಕಾಶ ಆಗಿರೋದನ್ನ ನೋಡ್ತೀವಿ. ಪ್ರಾಹಿಬಿಷನ್ ಅನ್ನುವಂತಹದ್ದು
ಕೆಳಗಿನ ನ್ಯಾಯಾಲಯ ತನ್ನ ಅಧಿಕಾರದ ವ್ಯಾಪ್ತಿಯನ್ನ ಮೀರಿದಾಗ ಅದಕ್ಕೆ ಸಂಬಂಧಪಟ್ಟಾಗೆ ತೀರ್ಪು ನೀಡುವಂತದಕ್ಕೆ ಇರೋ ಸುಪ್ರೀಂ ಕೋರ್ಟ್ ಇರುವಂತಹ ಅಧಿಕಾರ ಆಗಿರೋದನ್ನ ನೋಡ್ತೀವಿ. ಸರ್ಶಿಯೋರರಿ ಅನ್ನುವಂತಹದ್ದು ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯಿಕ ಅಧಿಕಾರಗಳನ್ನ ಅಂದ್ರೆ ನ್ಯಾಯಾಲಯಗಳು ನ್ಯಾಯಿಕ ಅಧಿಕಾರಗಳ ವಿರುದ್ಧ ಮಾತ್ರ ಕೆಲಸ ಮಾಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಕೆಳಗಿನ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿ ತನ್ನ ಅಧಿಕಾರದ ವ್ಯಾಪ್ತಿಯನ್ನ ಮೀರಿದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊರಡಿಸುವಂತಹ ಅಧಿಕಾರ ಆಗತ್ತೆ. ಇಲ್ಲಿ ಕೋವಾರೆಂಟ್ ಅನ್ನುವಂತಹದ್ದು ಸಾರ್ವಜನಿಕ ಹುದ್ದೆಗೆ ಅಥವಾ ಸರ್ಕಾರದ ಉನ್ನತ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಹಕ್ಕ ಅಥವಾ ಒಂದು ರಿಟ್ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ನಮ್ಗೆ ಇದು ಯಾವುದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅನ್ನುವಂತಹದ್ದು ಒಂದು ನಮ್ಮ ಮೂಲಭೂತ ಹಕ್ಕುಗಳನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ನಮ್ಗೆ ಬಹಳ ಒಂದು ರಿಟ್ಗಳ ಮೂಲಕ ಪರಿಣಾಮಕಾರಿಯಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ವಿದ್ಯಾರ್ಥಿಗಳ ಇಲ್ಲಿ ನಮ್ಗೆ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಅಂತಂದ್ರೆ ಪ್ರತಿ ಒಂದು ಹಕ್ಕಿಗೆ ತನ್ನದೇ ಆಗಿರುವಂತಹ ಲಿಮಿಟೇಷನ್ ಗಳಿರುತ್ತೆ. ಪ್ರತಿ ಒಂದು ಹಕ್ಕುಗಳನ್ನ ನಾವು ಅದಕ್ಕೆ ನಮ್ಗೆ ಏನಾಗತ್ತೆ ಅಂದ್ರೆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯಾದಲ್ಲಿ ಏನಾಗತ್ತೆ ಅಂತಂದ್ರೆ ಈ ಹಕ್ಕುಗಳನ್ನ ನಾವು ಕಾಲಕ್ಕೆ ಅದನ್ನ ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸುವಂತಹ ಪ್ರಯತ್ನ ಆಗಿರೋದನ್ನ ನೋಡ್ತಾ ಹೋಗ್ಬೋದು. ಆ ನಿಟ್ಟಿನಲ್ಲಿ ನಾವು ಕರೆಂಟ್ ಇಶ್ಯೂಸ್ ಜೊತೆಗೆ ಅದನ್ನ ಇಟ್ಕೊಂಡು ಅಧ್ಯಯನ ಮಾಡ್ತಾ ಹೋದ್ರೆ ಸೂಕ್ತ ಅಂತ ಹೇಳ್ತಾ ಹೋಗ್ಬೋದು. ನಮ್ಗೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಇದು ಯಾರು ನಾರ್ಮನ್ ಡಿ ಪಾಮರ್ ಹೇಳೋ ಹಾಗೆ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರುವಂತಹ ಮೂಲಭೂತ ಹಕ್ಕಿಗೂ ಮತ್ತೆ ಪ್ರಜೆಗಳು ವಾಸ್ತವಿಕವಾಗಿ ಅನುಭವಿಸ್ತಾ ಇರೋದಕ್ಕೂ ಬಹಳ ಅಂತರ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಬಟ್ ಇದರ ನಿಜವ ಇದು ಸತ್ಯನ ಅನ್ನುವಂತಹದನ್ನ ನಾವು ವಿಮರ್ಶೆಗೆ ಒಳಪಡಿಸ್ತಾ ಹೋಗ್ಬೇಕಾಗತ್ತೆ. ಮತ್ತೆ ನಮ್ಮ ಈ ಎಲ್ಲಾ ಹಕ್ಕುಗಳನ್ನ ನಾವು ಸ್ವಾತಂತ್ರ್ಯದ ಹಕ್ಕಿರ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು ಅಥವಾ ಧಾರ್ಮಿಕ ಹಕ್ಕನ್ನ ನಾವು ಆಯಾ ಕಾಲಘಟ್ಟದಲ್ಲಿ ಅದಕ್ಕೆ ಅನುಗುಣವಾಗಿ ಬಂದಂತಹ ತೀರ್ಪುಗಳಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಇದ್ದಂತಹ ಕೆಲವೊಂದು ಸನ್ನಿವೇಶಗಳನ್ನ ಆಧಾರವಾಗಿ ಇಟ್ಕೊಂಡು ಚರ್ಚೆಗೆ ಒಳಪಡಿಸ್ತಾ ಹೋದ್ರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹಳ ಉಪಯೋಗ ಆಗ್ತಾ ಹೋಗುತ್ತೆ. ಸೊ ಇದು ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಾಗೆ ನಾವು